ಮಗಳು ವಂದಿತಾ ಅವರ ಹುಟ್ಟುಹಬ್ಬವನ್ನ ತುಂಬಾ ಚೆನ್ನಾಗಿ ಆಚರಿಸಿದ್ದಾರೆ. ತಾವೆಲ್ಲರೂ ನೋಡ್ತಾ ಇರ್ಬೋದು. ಅಶ್ವಿನಿ ಮೇಡಮ್ ಅವ್ರಿಗೆ ಮಕ್ಕಳು ಅಂದ್ರೆ ಪಂಚಪ್ರಾಣ. ಯಾಕಂದ್ರೆ ಅಪ್ಪು ಅವರು ಹೋದ್ಮೇಲೆ ಮಕ್ಕಳ ಜವಾಬ್ದಾರಿಯನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಮಗಳನ್ನ ಫಾರಿನ್ಗೆ ಕಳಿಸಿ ವ್ಯಾಸಂಗವನ್ನ ಮಾಡಿ ಮುಗಿಸಿಕೊಂಡು ಬಂದಾಗಿದೆ. ಇನ್ನ ವಂದಿತಾ ಅವರು ಉನ್ನತ ಶಿಕ್ಷಣ ಇಲ್ಲೇ ಬೆಂಗಳೂರಿನಲ್ಲಿ ಸಹ ಮಾಡ್ತಾ ಇದ್ದಾರೆ. ಅಪ್ಪು ಬಾಸ್ ಅವರು ಮಕ್ಕಳನ್ನ ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೋತಿದ್ರೋ ಅದೇ ರೀತಿ ಅಶ್ವಿನಿ ಮೇಡಮ್ ಅವರು ಕೆಲಸವನ್ನ ನಿಭಾಯಿಸುತ್ತಾ ಮಕ್ಕಳನ್ನು ಸಹ ಟೇಕ್ ಕೇರ್ ಮಾಡ್ತಾ ಇದ್ದಾರೆ. ಮಕ್ಕಳು ತಮ್ಮ ಕಾಲ ಮೇಲೆ ತಾವು ನಿಂತಾಗಿದೆ. ಅವರು ತಮ್ಮ ಜವಾಬ್ದಾರಿಗೆ ಬಂದ್ರು ಹಾಗೆ ಅವರು ನಡ್ಸ್ಕೊಳ್ತಾರೆ ಅಂತ ಹೇಳ್ಬೋದು. ತುಂಬಾನೇ ಹಂಬಲ್ ಪರ್ಸನ್ ಅಪ್ಪು ಅವರ ರೀತಿಯ ಸಾಫ್ಟ್ ನೇಚರ್ ಉಳ್ಳಂತವರು. ಯಾವುದೇ ರೀತಿ ಅಹಂಕಾರ ಏನು ಕೂಡ ಇಲ್ಲ. ಅತಿರೇಕವಾಗಿ ದುಡ್ಡನ್ನ ಖರ್ಚು ಮಾಡೋದಿಲ್ಲ. ಯಾವುದೇ ರೀತಿ ಆಡಂಬರ ಇಲ್ಲ. ಸಿಂಪಲ್ ಆಗಿರೋಕೆ ಇಷ್ಟಪಡ್ತಾರೆ. ಅಪ್ಪು ಅವರ ಹತ್ರ ಬೇಕಾದಷ್ಟು ದುಡ್ಡಿದೆ, ಎಷ್ಟು ಬೇಕಾದ್ರೂ ಖರ್ಚು ಮಾಡ್ಬೋದು. ಬಟ್ ಆ ರೀತಿ ಯಾವತ್ತೂ ಕೂಡ ಮಾಡೋದಿಲ್ಲ ಅವರ ಮಕ್ಕಳು. ಹುಟ್ಟುಹಬ್ಬವನ್ನ ತುಂಬಾ ಚೆನ್ನಾಗಿ ಆಚರಿಸಿದ್ದಾರೆ ಅಶ್ವಿನಿ ಮೇಡಮ್ ಅವರು. ಪ್ರತಿ ಇಬ್ಬರ ಮಕ್ಕಳ ಹುಟ್ಟುಹಬ್ಬವನ್ನು ಕೂಡ ಪ್ರತಿ ವರ್ಷ ಆಚರಿಸ್ತಾರೆ. ಅವರು ಧೃತಿ ಅವರು ದೊಡ್ಡ ಮಗಳು ಫಾರಿನ್ ಇದ್ದಂತ ಟೈಮ್ಲಿ ಲಾಸ್ಟ್ ಇಯರ್ ವಿಶಸ್ ಗಳನ್ನು ಕೂಡ ತಿಳಿಸಿದ್ರು. ಈ ಸತಿ ಬಂದಿದ್ದಾರೆ. ಈ ಸತಿ ಹುಟ್ಟುಹಬ್ಬವನ್ನ ಮಗಳ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾರೆ. ಈಗ ಎರಡನೇ ಮಗಳು ವಂದಿತಾ ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ದಾರೆ. ಬಹಳಷ್ಟು ಖುಷಿಯಾಗಿದ್ದಾರೆ. ಒಂದು ಕಡೆ ಏನು ಶಾಲೆ ಪುಟ್ಟ ಮಕ್ಕಳ ಶಾಲೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಒಂದು ಕಡೆ ಸಿನಿಮಾ